ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಲಿಸುತ್ತಿದ್ದಂತಹ ಟ್ಯಾಂಕರು ಇದ್ದಕ್ಕಿದ್ದ ಹಾಗೆ ಬಾವಿಗೆ ಬಿದ್ದಿದೆ. ಪರಿಣಾಮ ಡ್ರೈವರ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮದ ಸಮೀಪ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಮಂಜುನಾಥ್ ಅಂಥೇಳಿ ಮೃತ ವ್ಯಕ್ತಿ ಅಂಥೇಳಿ ಗುರುತಿಸಲಾಗಿದೆ. ಅಥಣಿ ತಾಲೂಕಿನ ಬಳವಾಡ ಗ್ರಾಮದ ನಿವಾಸಿ ಈ ಮಂಜುನಾಥ್ ಕಾರ್ಖಾನೆಯ ತ್ಯಾಜ್ಯವನ್ನು ತುಂಬಿಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಚಾಲಕನ ಕಂಟ್ರೋಲ್ ತಪ್ಪಿದೆ. 150 ಅಡಿ ಆಳದ ಬಾವಿಗೆ ಟ್ಯಾಂಕರ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 150 ಅಡಿ ಆಳದ ಬಾವಿ ಇದೆ. ಈ ಬಾವಿಗೆ ಹೆಂಗೆ ಬಂದು ಬಿತ್ತಿ ಟ್ಯಾಂಕರು ಅಂಥೇಳಿ? ಅಷ್ಟು ಸ್ಪೀಡ್ನಲ್ಲಿತ್ತ ಗಾಡಿ ಅಥವಾ ರಸ್ತೆಯಲ್ಲಿ ಏನಾದರೂ ದೋಷ ಇತ್ತಾ? ತಡೆಗೋಡೆ ಅಂತೂ ಇಲ್ಲ, ಅಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಸಂಪೂರ್ಣವಾಗಿ ಟ್ಯಾಂಕರ್ ನಜ್ಜುಗುಜ್ಜಾಗಿ ಹೋಗಿರುವಂಥದ್ದು. ಮತ್ತೊಂದು ಕಡೆ ಅದರ ಒಳಗಿದ್ದಂತಹ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೃತದೇಹವನ್ನು ಮೇಲಕ್ಕೆತ್ತೋದಕ್ಕೆ, ಬಿದ್ದಂತಹ ಟ್ಯಾಂಕರನ್ನು ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೂ ಕೂಡ ಮೃತ ಮಂಜುನಾಥನ ದೇಹವನ್ನು ಮೇಲಕ್ಕೆತ್ತಿದ್ದಾರೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಹೇಗಾಯ್ತು ಈ ಆಕ್ಸಿಡೆಂಟು ಅಂಥೇಳಿ? 150 ಅಡಿ ಆಳದ ಬಾವಿ ಅಂತಾರೆ, ತಡೆಗೋಡೆ ಇಲ್ಲ, ರಸ್ತೆ ಪಕ್ಕದಲ್ಲೇ ಇತ್ತ, ಹೇಗಿತ್ತು ಆ ಆಕ್ಸಿಡೆಂಟ್ ಸ್ಪಾಟು? ಪ್ರೇಮ್, ಇದು ನಿಜಕ್ಕೂ ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದಂತ ಟ್ಯಾಂಕರ್. ಚಾಲಕ ಹೀಗಾಗಿ ಬಾವಿಯಲ್ಲೇ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಇದು ರಸ್ತೆ ಪಕ್ಕದಲ್ಲಿ ಒಂದು ಪ್ರಾಚೀನ ಕಾಲದ ಬಾವಿ ಅಂತ ಏನ್ ಕರಿತೀವಿ, ಆ ಬಾವಿ ಇತ್ತು. ಏನು ಕಾರ್ಖಾನೆಯ ತ್ಯಾಜ್ಯಗಳು ತುಂಬಿಕೊಂಡು ಬರುವಂತಹ ಒಂದು ಟ್ಯಾಂಕರ್ ನಿಯಂತ್ರಣ ತಪ್ಪಿ 150 ಅಡಿ ಇರ್ತಕ್ಕಂಥ ಒಂದು ಬಾವಿ, ಅದು ಒಂದು ಪ್ರಾಚೀನ ಕಾಲದ ಬಾವಿ. ಆ ಬಾವಿಗೆ ಬಿದ್ದ ತಕ್ಷಣ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಜಮಖಂಡಿ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಓರ್ವ ಚಾಲಕ ಸಾವನ್ನಪ್ಪಿದ್ದಾನೆ. ಆತನ ಹೆಸರು ಮಂಜುನಾಥ್ ಆಟವಾಳ್ಕರ್ ಅನ್ನುವಂತ ವ್ಯಕ್ತಿ ಮೃತ ವ್ಯಕ್ತಿಯಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಾಲಕನ ನಿರ್ಲಕ್ಷ್ಯಕ್ಕೆ ಈಗ ಚಾಲಕನೇ ಸಾವನ್ನಪ್ಪಿರುವಂಥದ್ದು.